ವೀಕ್ಷಕರೇ, ಮಕರ ರಾಶಿಯವರ ಪಾಲಿಗೆ ಬಹಳಷ್ಟು ನಿರ್ಣಾಯಕವಾಗಿರ್ತಕ್ಕಂತ ವರ್ಷ, ಬಂಪರ್ ವರ್ಷ, ಬಹಳಷ್ಟು ಶುಭ ಫಲಗಳನ್ನ ತರುವಂತ ವರ್ಷ. ಯಾಕೆ ಅಂತಂದ್ರೆ ಗುರುಬಲ ಪ್ರಾರಂಭ ಆಗ್ತಾ ಇದೆ. ಇದೇ ಜೂನ್ 2ನೇ ತಾರೀಕಿನ ನಂತರ ನಿಮಗೆ ಸಂಪೂರ್ಣವಾದ ಗುರುಬಲ ಪ್ರಾರಂಭ ಆಗುವಂಥದ್ದು. ಜೊತೆಗೆ ಈ ಒಂದು ವರ್ಷದಲ್ಲಿ ಅಂದ್ರೆ ವರ್ಷ ಪೂರ್ತಿಯಾಗಿ ನಿಮಗೆ ಏನೆಲ್ಲ ಫಲ ಸಿಗುತ್ತೆ, ಇಲ್ಲಿಂದ ಜೂನ್ 2ರಿಂದ ಒಂದು ವರ್ಷಗಳವರೆಗೆ ನಿಮ್ಗೆ ಏನೆಲ್ಲ ಫಲ ಸಿಗುತ್ತೆ ಅನ್ನುವಂಥದ್ರ ಬಗ್ಗೆ ವಿಸ್ತೃತವಾದ ವರದಿ ತಿಳಿಸೋಣ. ಹೌದು, ಈ ವಿಡಿಯೋದಲ್ಲಿ ನೀವು ಏನೇನ್ ತಿಳ್ಕೊತೀರಿ ಅಂತಂದ್ರೆ ಗ್ರಹಗಳ ಚಲನೆ ಬಗ್ಗೆ, ನಿಮ್ಮ ಈ ವರ್ಷದ ಹಣಕಾಸಿನ ವಿಚಾರದ ಬಗ್ಗೆ, ವೃತ್ತಿ ಜೀವನ ಯಾವ ತರ ಇರುತ್ತೆ, ಲಾಭದ ವೃತ್ತಿಗಳು ಯಾವುದು, ಎಚ್ಚರಿಕೆಯ ವೃತ್ತಿಗಳು ಯಾವುದು, ನಿಮ್ಮ ಆರೋಗ್ಯ ಯಾವ ತರ ಇರುತ್ತೆ, ನಿಮ್ಮ ವಿದ್ಯಾಭ್ಯಾಸ ಯಾವ ತರ ಇರುತ್ತೆ, ಬಂಧು ಮಿತ್ರರು ಯಾವ ತರ ಇರ್ತಾರೆ, ಫಲ ದಾಂಪತ್ಯ ಜೀವನ ಹೇಗಿರುತ್ತೆ, ನಿಮ್ಮ ಈ ಒಂದು ವರ್ಷದಲ್ಲಿ ಎಲ್ಲಿಗಾದ್ರೂ ಒಂದು ದೊಡ್ಡ ಪ್ರಯಾಣ ಮಾಡುವಂತ ಯೋಗ ಇದೆಯಾ, ಇಲ್ಲ ಈ ಒಂದು ವರ್ಷದಲ್ಲಿ ಹೊಸ ವಸ್ತುಗಳನ್ನ ಖರೀದಿ ಮಾಡುವಂತಹ ಯಾವ್ದಾದ್ರು ಯೋಗಗಳು ಕಂಡು ಬರುತ್ತಾ ಅನ್ನುವಂಥದ್ರ ಬಗ್ಗೆ, ಅಂದ್ರೆ ಏನಾದ್ರೂ ಆಸ್ತಿ ಪಾಸ್ತಿ ಮಾಡೋದ್ರ ಬಗ್ಗೆ, ಇನ್ನು ನಿಮ್ಮ ಸಾರ್ವಜನಿಕ ಜೀವನ ಹೇಗಿರುತ್ತೆ, ಜೊತೆಗೆ ಈ ವರ್ಷದ 4 ಎಚ್ಚರಿಕೆಗಳು, ಪ್ರಮುಖ 4 ಎಚ್ಚರಿಕೆಗಳು ಯಾವುವು ಅನ್ನುವಂಥದ್ರ ಬಗ್ಗೆ, ಜೊತೆಗೆ ನಿಮಗೆ ಅದ್ಭುತವಾದ ಪರಿಹಾರ, ಸುಲಭವಾದ ಪರಿಹಾರದ ಬಗ್ಗೆ ಇಷ್ಟೆಲ್ಲ ವಿಸ್ತೃತವಾದ ಮಾಹಿತಿ ಈ ವಿಡಿಯೋದಲ್ಲಿ ತಾವು ತಿಳಿದುಕೊಳ್ತಾ ಇದ್ದೀರಿ. ವಿಡಿಯೋ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ, ಕೊನೆ ತನಕ ನೋಡಿ, ಅಂದ್ರೆ ಮಾತ್ರ ನಿಮ್ಗೆ ಯೂಸ್ ಆಗುತ್ತೆ. ಈ ವಿಡಿಯೋ ಪೂರ್ತಿ ನೋಡಿದ್ರಿ ಅಂತಂದ್ರೆ ಖಂಡಿತ ಸೇವ್ ಮಾಡಿ ಇಟ್ಕೋತೀರಿ ಅನ್ನುವಂತ ಭರವಸೆಯನ್ನ ಕೊಡ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಟೈಮ್ ವೇಸ್ಟ್ ಮಾಡೋದು ಬೇಡ. ವೀಕ್ಷಕರೇ, ಮಕರ ರಾಶಿಯವರ ಪಾಲಿಗೆ ಈ ವರ್ಷ ಅತ್ಯಂತ ಕುತೂಹಲಕಾರಿ ಹಾಗೆಯೇ ಮಹತ್ವದ ಬದಲಾವಣೆಗಳನ್ನ ಹೊತ್ತು ತರುವಂತಹ ವರ್ಷ ಅಂತ ಹೇಳ್ಬೋದು. ನಿಮ್ಮ ಜೀವನದ ಹಾದಿಯಲ್ಲಿ ಎದುರಾಗ್ತಿರ್ತಕ್ಕಂತಹ ಎಲ್ಲ ಒಂದು ಸಮಸ್ಯೆಗಳನ್ನ ಸರಿ ಮಾಡಿಕೊಂಡು ಹೊಸ ಭವಿಷ್ಯವನ್ನ, ಹೊಸ ಬುನಾದಿಯನ್ನ ಭದ್ರಪಡಿಸ್ಕೊಳ್ತಕ್ಕಂತ ಸಂಕೇತ ಈ ಒಂದು ವರ್ಷ ಅಂತ ಹೇಳ್ಬೋದು. ಇಷ್ಟು ಒಂದು ಒಳ್ಳೆ ಫಲ ಹೇಗ್ ಸಿಗುತ್ತೆ ನೋಡಿ. ವಿದ್ಯೆ, ಸಮೃದ್ಧಿ ಹಾಗೆಯೇ ಧರ್ಮದ ಅಧಿಪತಿಯಾಗಿರತಕ್ಕಂತ ಗುರು ಪರಮಾತ್ಮ ಈಗ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಪಾದಾರ್ಪಣೆ ಮಾಡ್ತಾ ಇರತಕ್ಕಂಥದ್ದು. ಈ ಸಂಚಾರ ನಿಮ್ಮ ಒಂದು ದೈನಂದಿನ ಬದುಕು ಹಾಗೆಯೇ ನಿಮ್ಮ ವೃತ್ತಿ ಜೀವನದ ಮೇಲೆ ದೊಡ್ಡ ಪ್ರಭಾವ ಬೀರತಕ್ಕಂಥದ್ದು ಗಮನದಲ್ಲಿಟ್ಕೋಬೇಕಾಗತ್ತೆ. ಜೂನ್ ತಿಂಗಳ ಆರಂಭದಿಂದ ಒಂದು ವರ್ಷಗಳ ಕಾಲ ನಿಮಗೆ ಗುರುಬಲ ಇರುವಂತದ್ದು. ಈ ಗುರು ನಿಮ್ಮ ರಾಶಿಯಿಂದ 7ನೇ ಮನೆಯಲ್ಲಿ ಸಂಚರಿಸ್ತಾ ಇರತಕ್ಕಂಥದ್ರಿಂದ ಮಕರ ರಾಶಿಗೆ ಈ ಅವಧಿಯಲ್ಲಿ ಅದ್ಭುತವಾಗಿರತಕ್ಕಂತ ಗುರುಬಲ ಪ್ರಾಪ್ತಿ ಆಗುತ್ತೆ ಅನ್ನುವಂಥದ್ದು. 7ನೇ ಮನೆಯಲ್ಲಿ ಗುರುವಿನ ಸ್ಥಾನವನ್ನ ಕಳತ್ರ ಗುರು ಅಥವಾ ಭಾಗ್ಯ ಗುರು ಎಂದು ಕರೀತಕ್ಕಂಥದ್ದು. ಈ ಅವಧಿಯಲ್ಲಿ ನೀವು ಕೈ ಹಾಕಿರತಕ್ಕಂತ ಪ್ರತಿಯೊಂದು ಕೆಲಸಗಳಲ್ಲಿ ಯಶಸ್ಸು ಸಿಗುವಂತದ್ದು. ಮತ್ತೆ ಕಳೆದ ಕೆಲವು ಸಮಯಗಳಿಂದ ನೀವು ಅನುಭವಿಸಿರ್ತಕ್ಕಂತಹ ಅಡೆತಡೆಗಳು, ಕಷ್ಟ ನಷ್ಟಗಳು, ಸಮಸ್ಯೆಗಳು, ಗೊಂದಲಗಳು, ತೊಂದರೆಗಳಿಂದ ಹೊರಗಡೆ ಬಂದು ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲ ಸಿಗುವಂತಹ ಒಂದು ಸುಸಂದರ್ಭ ಅಂತ ಹೇಳ್ಬೋದು. ಇನ್ನು ಈ ವರ್ಷದಲ್ಲಿ ಗ್ರಹಗಳ ಚಲನೆ ಹೇಗಿರುತ್ತೆ ನೋಡಿ. ಗ್ರಹಗಳ ಚಲನೆ ಪ್ರಭಾವ ಈ ಅವಧಿಯಲ್ಲಿ ಗುರು 7ಮ ಸ್ಥಾನದಲ್ಲಿರ್ತಕ್ಕಂಥದ್ರಿಂದ ನಿಮ್ಮ ಆತ್ಮವಿಶ್ವಾಸ ದುಪ್ಪಟ್ಟಾಗತ್ತೆ, ಮನಸ್ಸಿನಲ್ಲಿ ಹೊಸ ಉತ್ಸಾಹ ಮೂಡ್ತಕ್ಕಂಥದ್ದು. ಶನಿದೇವ 3ಯ ಸ್ಥಾನದಲ್ಲಿ ಸಂಚರಿಸ್ತಾ ಇರತಕ್ಕಂಥದ್ರಿಂದ ನಿಮಗೆ ಶನಿ ಪರಮಾತ್ಮನಿಂದ ಅದ್ಭುತವಾದಂತಹ ಒಂದು ಫಲ ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ಧೈರ್ಯ, ಆತ್ಮವಿಶ್ವಾಸ ನಿಮಗೆ ಹೆಚ್ಚಾಗುವಂಥದ್ದು. ರಾಹುವಿನ ಪ್ರಭಾವದಿಂದ ಕೆಲಸಗಳಲ್ಲಿ ಅತಿಯಾದ ತುರ್ತು ನಿರ್ಧಾರಗಳು ಉಂಟಾಗಬಹುದು. ಸ್ವಲ್ಪ ಕೇತುವಿನ ಪ್ರಭಾವದಿಂದ ಕೆಲವೊಮ್ಮೆ ಮನಸ್ಸಿನಲ್ಲಿ ಬೇಸರ ಅಥವಾ ಒಂಟಿತನದ ಭಾವನೆಗಳನ್ನೂ ಕಾಡಬಹುದು. ಆದರೂ ಕೂಡ ಕೆಲವು ಸಣ್ಣ ಪುಟ್ಟ ಗೊಂದಲಗಳು ಎದುರಾದರೂ ಗುರುವಿನ ನೇರ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಇರತಕ್ಕಂಥದ್ರಿಂದ ಯಾವುದೇ ದೊಡ್ಡ ವಿಪತ್ತುಗಳು ನಿಮ್ಮ ಹತ್ತಿರ ಸುಳಿಯೋದಿಲ್ಲ ಅನ್ನುವಂಥದ್ದಂತೂ ಸ್ಪಷ್ಟವಾಗಿದೆ. ಗುರುವಿನ ಕೃಪೆಯಿಂದಾಗಿ ಈ ವರ್ಷ ನಿಮ್ಮ ಪಾಲಿಗೆ ಭಾಗ್ಯೋದಯವಾಗುವಂತಹ ಒಂದು ಕಾಲ ಅಂತ ಹೇಳ್ಬೋದು. ಅಂದ್ರೆ ನಿಮ್ಮ ಹಣಕಾಸಿನ ಸ್ಥಿತಿ ಈ ವರ್ಷದಲ್ಲಿ ಹೇಗಿರುತ್ತೆ, ಈಗ ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗೋಣ. ಹಣಕಾಸಿನ ಸ್ಥಿತಿ ಮತ್ತು ನಿಮ್ಮ ವೃತ್ತಿ ಜೀವನ, ಈ ಒಂದು ವರ್ಷದಲ್ಲಿ ಆದಾಯದ ಮೂಲಗಳು ಹೆಚ್ಚಾಗ್ತಕ್ಕಂಥದ್ದು. ಹಳೆಯ ಬಾಕಿ ಉಳಿದಿರತಕ್ಕಂತ ಹಣ ನಿಮ್ಮ ಕೈ ಸೇರುವಂತಹ ಒಂದು ಸಾಧ್ಯತೆ ಇದೆ. ನೀವು ಆರ್ಥಿಕವಾಗಿ ಬಹಳಷ್ಟು ಸಫಲರಾಗುವಂತಹ ಒಂದು ಸನ್ನಿವೇಶಗಳು ಈ ಒಂದು ಹಂತದಲ್ಲಿ ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ವಿಡಿಯೋದಲ್ಲಿ ಮುಂದುವರಿಯೋದಾದ್ರೆ ನಿಮ್ಮ ಲಾಭದ ವೃತ್ತಿಗಳು ಯಾವುದು, ನಿಮ್ಮ ಎಚ್ಚರಿಕೆ ವೃತ್ತಿಗಳು, ಆರೋಗ್ಯ, ವಿದ್ಯಾಭ್ಯಾಸ, ಬಂಧು ಮಿತ್ರರು, ದಾಂಪತ್ಯ ಜೀವನ, ಮತ್ತೆ ಪ್ರಯಾಣ, ಹೊಸ ವಸ್ತು ಖರೀದಿ, ಸಾರ್ವಜನಿಕ ಜೀವನ, ಈ ವರ್ಷದ ಬಹುದೊಡ್ಡ 4 ಎಚ್ಚರಿಕೆಗಳು ಹಾಗೆ ಪರಿಹಾರಗಳು ಈ ವಿಡಿಯೋದಲ್ಲಿ ನೀವು ತಿಳ್ಕೊತೀರಿ. ಅದ್ರ ಬಗ್ಗೆ ತಿಳಿಸೋದಕ್ಕಿಂತ ಮುಂಚೆ ಒಂದು ಚಿಕ್ಕ ವಿಡಿಯೋ ಇದೆ ನಿಮಗಾಗಿ ಇರುವಂತದ್ದು, ಅದನ್ನ ನೋಡ್ಕೊಂಡ್ ಬನ್ನಿ, ಉಳಿದಿರುವಂತ ಮಾಹಿತಿ ತಿಳಿಸೋಣ.
ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರ್ಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ. ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ. ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತ 80ರಿಂದ 100 ಪುಟದ ಸಂಪೂರ್ಣವಾದ ಜನ್ಮ ಜಾತಕ ಫಲ, ನಿಮ್ಮದೇ ಆದಂತ ಜನ್ಮ ಜಾತಕ ಪ್ರತಿ ಇದಾಗಿರ್ತಕ್ಕಂಥದ್ದು. ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ, ಆಗಿದ್ರೆ ವಿಡಿಯೋದಲ್ಲಿ ಮುಂದುವರಿಯೋಣ. ಈ ಒಂದು ವರ್ಷದಲ್ಲಿ ನಿಮಗೆ ಲಾಭ ಕೊಡುವಂತ ವೃತ್ತಿಗಳು ಯಾವುದು ಅಂತಂದ್ರೆ, ಹೊಸ ಪಾಲುದಾರಿಕೆ ವ್ಯವಹಾರಗಳು, ಸಾರ್ವಜನಿಕ ಸಂಪರ್ಕ ಸಂಸ್ಥೆಗಳು, ಕಾನೂನು ಸಲಹೆಗಾರರು, ಮತ್ತೆ ಶಿಕ್ಷಣ ಕ್ಷೇತ್ರ, ಬ್ಯಾಂಕಿಂಗ್ ವ್ಯವಹಾರಗಳು, ಲೆಕ್ಕ ಪರಿಶೋಧನೆ ಮಾಡತಕ್ಕಂಥದ್ದು ಅಥವಾ ಎಡಿಟಿಂಗ್ ಮಾಡತಕ್ಕಂಥದ್ದು, ಈ ಕಲಾ ಕ್ಷೇತ್ರ, ಮಾಧ್ಯಮ ಕ್ಷೇತ್ರ, ಹಾಗೆ ಲೇಖನ ಕಾರ್ಯಗಳು, ಕೃಷಿಗೆ ಸಂಬಂಧಿಸಿರ್ತಕ್ಕಂಥ ಉದ್ಯಮಗಳು ಸೇರಿದಂತೆ ಒಂದು ಸಾರ್ವಜನಿಕ ಸೇವಾ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ತಕ್ಕಂಥವ್ರಿಗೆ ಅತ್ಯಂತ ಒಂದು ಲಾಭ ಕೊಡ್ತಕ್ಕಂಥ ವೃತ್ತಿಗಳು ಅಂತ ಹೇಳ್ಬೋದು. ಸ್ವಲ್ಪ ಈ ವರ್ಷದಲ್ಲಿ ಎಚ್ಚರಿಕೆ ಇರಬೇಕಾಗಿರತಕ್ಕಂಥ ವೃತ್ತಿಗಳು ಯಾವ್ದು ಅಂತಂದ್ರೆ, ಈ ಷೇರು ಮಾರುಕಟ್ಟೆ, ಅತಿಯಾದ ಹೂಡಿಕೆ ಮಾಡುವಂಥದ್ದು ಅಥವಾ ಬಹಳಷ್ಟು ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು, ಭಾರಿ ಯಂತ್ರೋಪಕರಣಗಳ ಉದ್ಯಮ ಮಾಡುವಂತವ್ರಿಗೆ, ಗಣಿಗಾರಿಕೆ ಮಾಡುವಂತವ್ರಿಗೆ, ರಿಯಲ್ ಎಸ್ಟೇಟ್ ಮಾಡುವಂತವ್ರಿಗೆ ಸ್ವಲ್ಪ ಯಾವುದೇ ನಿರ್ಧಾರ ತೆಗೆದುಕೊಳ್ತಕ್ಕಂಥ ಮುನ್ನ ಸ್ವಲ್ಪ ತಜ್ಞರ ಸಲಹೆ, ಸಿಚುವೇಶನ್, ಸಂದರ್ಭಗಳನ್ನ ಇನ್ನೊಮ್ಮೆ ನೀವು ಅವಲೋಕಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು. ಇನ್ನು ಉದ್ಯೋಗದಲ್ಲಿ ಬಡ್ತಿ ಸಿಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ವೇತನ ಹೆಚ್ಚಳ ಆಗುವಂತಹ ಒಂದು ಸನ್ನಿವೇಶಗಳಿದೆ. ಜವಾಬ್ದಾರಿ ನಿಮಗೆ ಹೆಚ್ಚಾಗುತ್ತೆ. ಕೆಲವೊಂದು ಕೆಲಸಗಳು ಹುಡುಕಿಕೊಂಡು ಬರುವಂತ ಸಾಧ್ಯತೆ ಇದೆ. ಉದ್ಯೋಗ ಬದಲಾಯಿಸಲಿಕ್ಕೆ ಬಯಸುವಂತವರಿಗೆ ಖಂಡಿತವಾಗ್ಲೂ ಒಂದು ಹೊಸ ಉದ್ಯಮ, ಹೊಸ ಉದ್ಯೋಗವನ್ನ ಪ್ರಾರಂಭ ಮಾಡಬಹುದು. ಇನ್ನು ಈ ಒಂದು ವರ್ಷದಲ್ಲಿ ನಿಮ್ಮ ಆರೋಗ್ಯ ಸ್ಥಿತಿ ಯಾವ ತರ ಇರುತ್ತದೆ, ಯಾವ ಪ್ರಕಾರದಲ್ಲಿ ಇರುತ್ತೆ ಅಂತಂದ್ರೆ, ಆರೋಗ್ಯದ ದೃಷ್ಟಿಯಿಂದ ಈ ವರ್ಷ ಅಷ್ಟೇನು ದೊಡ್ಡ ಎಚ್ಚರಿಕೆಗಳು ಇಲ್ಲದೆ ಇದ್ರೂ ಕೂಡ ಸ್ವಲ್ಪ ಈ ಅಲರ್ಜಿಗೆ ಸಂಬಂಧಿಸಿರ್ತಕ್ಕಂತ ಸಮಸ್ಯೆಗಳ ಬಗ್ಗೆ ಜಾಗೃತಿ ಇರಬೇಕು. ಕೆಲಸದ ಒತ್ತಡದಿಂದಾಗಿ ಸ್ವಲ್ಪ ಮಾನಸಿಕ ಆಯಾಸ ಆಗಬಹುದು. ಅದನ್ನ ನಿವಾರಿಸಲಿಕ್ಕೆ ಯೋಗ, ಧ್ಯಾನದಂತ ಮೊರೆ ಹೋಗುವಂತದ್ದು ನೀವು ಒಳ್ಳೆಯದು. ಪ್ರತಿದಿನ ಜೀವನದ ಸರಿಯಾದ ಆಹಾರ ಕ್ರಮಗಳನ್ನ ಪಾಲಿಸ್ತಕ್ಕಂಥದ್ರಿಂದ ನಿಮ್ಮ ದೈಹಿಕ ಶಕ್ತಿ ಹೆಚ್ಚಾಗುತ್ತೆ. ಆರೋಗ್ಯದ ಕಡೆ ಚಿಕ್ಕ ಪುಟ್ಟ ಸಮಸ್ಯೆಗಳಿದ್ರು ಗಮನ ಹರಿಸ್ತಕ್ಕಂಥದ್ದು ಒಳ್ಳೆಯದು. ಇನ್ನು ವಿದ್ಯಾಭ್ಯಾಸಗಳ ಬಗ್ಗೆ ನೋಡೋದಾದ್ರೆ, ನೀವೇನಾದ್ರೂ ವಿದ್ಯಾರ್ಥಿಗಳಾಗಿದ್ರೆ ಈ ಅವಧಿಯಲ್ಲಿ ನಿಮಗೆ ವರದಾನ ಅಂತ ಹೇಳ್ಬೋದು. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಒಳ್ಳೆ ಯಶಸ್ಸನ್ನ ಕಾಣುವಂತ ಸಾಧ್ಯತೆ ಇದೆ. ಇನ್ನು ನಿಮ್ಮ ಮಕ್ಕಳು ಓದ್ತಾ ಇದ್ರೆ ಕುಟುಂಬಕ್ಕೆ ಕೀರ್ತಿ ತರುವಂತ ಸನ್ನಿವೇಶಗಳಿದೆ. ಅವರ ಪ್ರಗತಿ ಕಂಡು ನಿಮಗೆ ಬಹಳಷ್ಟು ಹೆಮ್ಮೆ ಅನಿಸುತ್ತೆ. ಅವರ ಒಂದು ಭವಿಷ್ಯಕ್ಕೆ ಬಹಳಷ್ಟು ಯೋಜನೆಗಳನ್ನ ರೂಪಿಸುವಂತದ್ರಲ್ಲಿ ನೀವು ಯಶಸ್ವಿ ಆಗುವಂತಹ ಸನ್ನಿವೇಶಗಳು ವಿದ್ಯಾರ್ಥಿಗಳ ದಿಸೆಯಲ್ಲಿ ಕಂಡು ಬರುವಂತದ್ದು. ಇನ್ನು ನಿಮ್ಮ ಬಂಧು ಮಿತ್ರರು ಹಾಗೆ ನಿಮ್ ಜನಸಂಪರ್ಕ ಹೇಗಿರುತ್ತೆ ಈ ಒಂದು ವರ್ಷದಲ್ಲಿ ಅಂತಂದ್ರೆ, ಸಮಾಜದ ಪ್ರತಿಷ್ಠಿತ ವ್ಯಕ್ತಿಗಳ ಒಡನಾಟ ಬೆಳೀತದೆ. ಅವರಿಂದ ಕೆಲವು ಪ್ರಮುಖವಾಗಿರತಕ್ಕಂಥ ಕೆಲಸಗಳು ನಿಮಗೆ ಸುಲಭವಾಗಿ, ಅಂದ್ರೆ ಈ ಸರ್ಕಾರಿ ಕೆಲಸಗಳು ಅಥವಾ ಆಗದೆ ಇರುವಂತ ಕೆಲಸಗಳನ್ನ ನೀವು ಸುಲಭವಾಗಿ ಮಾಡ್ಕೊಳ್ಳುವಂತ ಸನ್ನಿವೇಶ ಇದೆ. ಗೆಳೆಯರ ಸಹಕಾರದಿಂದ ಹೊಸ ಯೋಜನೆಗಳನ್ನ ಪ್ರಾರಂಭಿಸುವಂತದ್ದು, ನಿಮ್ಮ ಒಂದು ದಾರಿ ಸುಗಮ ಆಗುವಂತಹ ಸನ್ನಿವೇಶಗಳಿದೆ. ಸದಸ್ಯರ ಜೊತೆಗಿನ ಕೆಲ ಸಂಬಂಧಗಳಿದೆಯಲ್ಲ, ಮೊದಲಿಗಿಂತಲೂ ನಿಮಗೆ ಹೆಚ್ಚಾಗುವಂತಹ ಒಂದು ಸನ್ನಿವೇಶಗಳಿದೆ. ಅಂದ್ರೆ ಜನಸಂಪರ್ಕ ತುಂಬಾ ಚೆನ್ನಾಗಿರುತ್ತೆ. ನಿಮ್ಮ ದಾಂಪತ್ಯ ಜೀವನ ಯಾವ ತರ ಇರುತ್ತೆ ನೋಡಿ, ದಾಂಪತ್ಯದಲ್ಲಿ ಸುಖ ಶಾಂತಿ ನೆಲೆ ನಿಲ್ಲಿಸುವಂತದ್ದು, ಅಂದ್ರೆ ಪತಿಗೆ ಪತ್ನಿ, ಪತ್ನಿಗೆ ಪತಿ ಇಬ್ರು ಒಬ್ರಿಗೊಬ್ರು ಹೊಂದಾಣಿಕೆ ಮಾಡಿಕೊಂಡು ಸಂಗಾತಿಯ ಸಹಕಾರದಿಂದ ನಿಮ್ಮ ಜೀವನದಲ್ಲಿ ಅನೇಕ ಗುರಿಗಳನ್ನು ಸಾಧಿಸುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಈ ಮದುವೆಯಾಗದಂತವ್ರಿಗೆ ಮದುವೆ ಯೋಗಗಳು ಈ ಅವಧಿಯಲ್ಲಿ ಕಂಡು ಬರುವಂತದ್ದು ಮತ್ತು ಕಳತ್ರ ಗುರುವಿನ ಬಲದಿಂದ ವಿವಾಹದ ಯೋಗ ಅಷ್ಟೇ ಅಲ್ಲ, ಮನೆಗೆ ಒಬ್ಬ ಅತಿಥಿ ಬರುವಂತದ್ದು, ಅಂದ್ರೆ ಮನೆಯಲ್ಲಿ ಮಗು ಸಂತಾನ ಜನನ ಆಗುವಂಥದ್ದು. ನೀವು ಬಹಳ ದಿನಗಳಿಂದ ಮಕ್ಕಳಾಗಿಲ್ಲ ಅಂತ ಚಿಂತೆ ಮಾಡ್ತಾ ಇದ್ರೆ ಸಂತಾನದ ಯೋಗ ಬಲ ಕೂಡ ಈ ಒಂದು ವರ್ಷದಲ್ಲಿ ತುಂಬಾ ಚೆನ್ನಾಗಿರ್ತಕ್ಕಂಥದ್ದು. ಮತ್ತೆ ಈ ವರ್ಷದಲ್ಲಿ ಯಾವ್ದಾದ್ರು ದೊಡ್ಡ ಪ್ರಯಾಣಗಳಿದೆ, ವಿಶೇಷ ಪ್ರಯಾಣ ಇದೆ ಅಂತಂದ್ರೆ ನೋಡಿ, ಉದ್ಯೋಗದ ನಿಮಿತ್ತ, ನೀವು ಕೆಲಸದ ಕಾರ್ಯದ ನಿಮಿತ್ತ ಒಂದಿಷ್ಟು ಪ್ರಯಾಣ ಮಾಡಬಹುದು. ಆ ಪ್ರಯಾಣ ನಿಮ್ಗೆ ಲಾಭ ಅಂತೂ ಕೊಡ್ತದೆ. ಜೊತೆಗೆ ಈ ಕುಟುಂಬದ ಜೊತೆಯಲ್ಲಿ ಪ್ರಯಾಣ ಮಾಡುವಂತ ಯೋಗಗಳು, ದೊಡ್ಡ ದೊಡ್ಡ ವಿಶೇಷ ಪ್ರವಾಸಿ ಕ್ಷೇತ್ರಗಳನ್ನ ದರ್ಶನ ಮಾಡ್ಕೊಳ್ತಕ್ಕಂತ ಅವಕಾಶಗಳು ನಿಮಗೆ ಕಂಡು ಬರುವಂತದ್ದು. ಜೊತೆಗೆ ವಿದೇಶ ಪ್ರಯಾಣ ಮಾಡಬೇಕು ಅನ್ನುವಂತ ಆಸೆ ಇದ್ದವರಿಗೆ ಅನುಕೂಲಕರವಾದ ವಾತಾವರಣ ಸೃಷ್ಟಿ ಆಗುತ್ತೆ ಅನ್ನುವಂಥದ್ದು. ಪ್ರಯಾಣದ ಯೋಗ ಬಲವು ಕೂಡ ಈ ವರ್ಷದಲ್ಲಿ ಚೆನ್ನಾಗಿದೆ. ಇನ್ನು
ಈ ವರ್ಷದಲ್ಲಿ ಏನಾದ್ರೂ ಒಂದು ಸಾಧನೆ ಮಾಡ್ಲಿಕ್ಕೆ ಅವಕಾಶ ಇದೆಯಾ, ಅಂದ್ರೆ ಏನಾದ್ರೂ ಖರೀದಿ ಮಾಡ್ಲಿಕ್ಕೆ ಅವಕಾಶ ಇದೆಯಾ ಅಂತಂದ್ರೆ ನೋಡಿ, ಈ ಬಂಗಾರ ಅಥವಾ ಬೆಳ್ಳಿ ಅಂತ ಬೆಲೆ ಬಾಳತಕ್ಕಂತಹ ವಸ್ತುಗಳನ್ನ ಖರೀದಿ ಮಾಡ್ಲಿಕ್ಕೆ ಅಂತೂ ಅದ್ಭುತವಾಗಿರತಕ್ಕಂತ ಯೋಗ ನಿಮಗಿದೆ. ಬಹಳ ದಿನಗಳಿಂದ ನೀವು ಕೂಡಿಟ್ಟಿರುವಂತ ದುಡ್ಡು ನೀವು ಏನ್ ತಗೋಬೇಕು ಅಂತ ಅನ್ಕೊಂಡಿದ್ರೆ ಅದೇ ತಗೋತೀರಿ, ಅದರಿಂದ ನಿಮ್ಗೆ ಒಳ್ಳೇದಾಗುತ್ತೆ. ಹೊಸ ಮನೆ ಅಥವಾ ಸೈಟ್ ಕೊಳ್ಳಬೇಕು ಅಥವಾ ಹೊಲ ಕೊಳ್ಳಬೇಕು ಅಥವಾ ಏನನ್ನಾದ್ರೂ ಆಸ್ತಿ ಕೊಳ್ಳಬೇಕು ಅನ್ನುವಂತ ವಿಚಾರದಲ್ಲಿದ್ರೆ ಈ ವರ್ಷ ನಿಮ್ಮ ಕನಸು ನನಸಾಗುತ್ತೆ, ನಿಮ್ಮ ಆಸೆ ಈಡೇರುತ್ತೆ. ಅಂದ್ರೆ ಒಂದು ದೊಡ್ಡ ಸಾಧನೆಯನ್ನ ಮಾಡ್ತಕ್ಕಂತ ವರ್ಷ ಅಂತ ಹೇಳ್ಬೋದು. ನೀವು ವಾಹನ ಖರೀದಿ ಮಾಡ್ಬೇಕು ಅನ್ಕೊಂಡಿದ್ರೆ, ಮನೆ ಖರೀದಿ ಮಾಡ್ಬೇಕು ಅನ್ಕೊಂಡಿದ್ರೆ, ಸೈಟು ಅಥವಾ ಬೆಲೆ ಬಾಳುವಂತ ವಸ್ತುಗಳು ಖರೀದಿ ಮಾಡೋದಾಗಿದ್ರೆ, ಯಂತ್ರೋಪಕರಣಗಳು ಖರೀದಿ ಮಾಡೋದಾದ್ರೆ ಖಂಡಿತ ನಿಮಗೆ ಅದಕ್ಕೆ ಬೇಕಾಗಿರತಕ್ಕಂತ ದುಡ್ಡಿನ ಆದಾಯದ ಮೂಲ ಸಲೀಸಾಗಿ ನಿಮ್ಗೆ ಸಿಕ್ಬಿಡುತ್ತೆ, ಲಾಭ ಆಗುತ್ತೆ ಇದರಿಂದ ಅನ್ನುವಂಥದ್ದು ಬಹಳಷ್ಟು ಗಮನಿಸಬೇಕಾಗಿರತಕ್ಕಂತ ಅಂಶ. ಇನ್ನು ನಿಮ್ಮ ಸಾರ್ವಜನಿಕ ಜೀವನ ಯಾವ ತರ ಇರುತ್ತೆ ಅಂತಂದ್ರೆ, ಗುರುಬಲದ ಪ್ರಮಾಣ ಚೆನ್ನಾಗಿದೆ, ಶನಿ ಪರಮಾತ್ಮನ ಯೋಗ ಚೆನ್ನಾಗಿದೆ, ಜನರ ನಡುವೆ ನಿಮ್ಮ ಪ್ರಭಾವ ಹೆಚ್ಚಾಗುತ್ತೆ, ಸಾರ್ವಜನಿಕ ವಲಯದಲ್ಲಿ ನೀವು ಮಾಡ್ತಕ್ಕಂತ ಕೆಲಸಗಳಿಗೆ ಪ್ರಶಂಸೆ ಅನ್ನುವಂಥದ್ದು ದೊರೆಯುತ್ತದೆ, ನಿಮ್ಮ ಸಲಹೆಗಳು ಜನರು ಸ್ವೀಕಾರ ಮಾಡ್ತಾರೆ. ನೀವೇನಾದ್ರೂ ಹೇಳಿದ್ರಿ ಅಂತಂದ್ರೆ ಆ ಮಾತಿಗೆ ಒಂದು ತೂಕ ಇರುತ್ತೆ. ಹಾಗಾಗಿ ಸಾಮಾಜಿಕವಾಗಿರ್ತಕ್ಕಂಥ ಸ್ಥಾನಮಾನಗಳು ನಿಮಗೆ ವೃದ್ಧಿ ಆಗ್ತವೆ ಎನ್ನುವಂಥದ್ದು ಗಮನದಲ್ಲಿ ಇಟ್ಕೋಬೇಕಾದಂತ ಅಂಶ. ಇನ್ನು ಈ ಒಂದು ವರ್ಷದಲ್ಲಿ ಪ್ರಮುಖ 4 ಎಚ್ಚರಿಕೆಗಳನ್ನ ನೀವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಆ 4 ಎಚ್ಚರಿಕೆಗಳು ಯಾವುವು ಅನ್ನೋದ್ರ ಬಗ್ಗೆ ಇಲ್ಲಿ ನೋಡೋದಾದ್ರೆ ನೋಡಿ, ಮೊದಲನೇ ಎಚ್ಚರಿಕೆ ಯಾವುದು ಅಂತಂದ್ರೆ, ಸಹಜವಾಗಿ ನೀವು ಒಳ್ಳೇದು ಹೇಳಿದ್ರು ಜನಗಳು ತಪ್ಪಾಗಿ ತಿಳ್ಕೊಳ್ಳುವಂತ ಸಾಧ್ಯತೆಗಳು ಹೆಚ್ಚಿದೆ. ಹಾಗಾಗಿ ಈ ರಹಸ್ಯ ವೈರಿಗಳು ಅಥವಾ ಗುಪ್ತ ಶತ್ರುಗಳು ಅಥವಾ ಹಿತಶತ್ರುಗಳು ಇವರ ಬಗ್ಗೆ ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಅಂದ್ರೆ ನಿಮ್ಮ ಸೀಕ್ರೆಟ್ ಗಳನ್ನ ಏನು ಹೇಳುವಂತದ್ದಾಗ್ಲಿ, ನಿಮ್ಮ ಮುಂದಿನ ಪ್ಲಾನ್ ಗಳನ್ನ ಹೇಳುವಂತದ್ದಾಗ್ಲಿ, ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ರಹಸ್ಯ ವಿಚಾರಗಳನ್ನ ಅವರ ಮುಂದೆ ಹಂಚಿಕೊಳ್ಳುವಂತದ್ದಾಗ್ಲಿ ಮಾಡ್ಲಿಕ್ಕೆ ಹೋಗ್ಬಾರ್ದು ಅನ್ನುವಂಥದ್ದು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಇದು ಮೊದಲನೇ ಎಚ್ಚರಿಕೆ. ಇನ್ನು ಎರಡನೇ ಎಚ್ಚರಿಕೆ ಏನು ಅಂತಂದ್ರೆ, ಯಾವುದೇ ಕಾಂಟ್ರವರ್ಸಿಯಲ್ಲಿ ಭಾಗವಹಿಸಬಾರದು. ಯಾವುದೇ ಒಂದು ಸಮಸ್ಯೆ ಇದೆ, ಗೊಂದಲ ಇದೆ, ಜಗಳ ನಡೀತಾ ಇದೆ ಅಥವಾ ಅವ್ರ ಮಧ್ಯದಲ್ಲಿ ಯಾವುದೇ ಒಂದು ಸಮಸ್ಯೆಗಳಲ್ಲಿ ಇದೆ ಅಂತಂದ್ರೆ ನೀವು ಮಧ್ಯಸ್ಥಿಕೆ ವಹಿಸಬಾರ್ದು. ಸರಿ ಆಗೋದಿದ್ರೆ ಮಾಡಿ, ಸುಮ್ನೆ ಕೇಳಲಿಲ್ಲ ಅಂತಂದ್ರೆ ರಿಸ್ಕ್ ಅನ್ನ ತೆಗೆದುಕೊಳ್ಳಬಾರ್ದು. ಮಧ್ಯಸ್ಥಿಕೆ ವಹಿಸುವಂತದ್ದು ಇದೆಯಲ್ಲ ನಿಮಗೆ, ನೀವು ಅದಕ್ಕೆ ಆಗ್ಲೇ ಹೇಳಿದಾಗೆ ನೀವು ಒಳ್ಳೇದು ಹೇಳಿದ್ರು ತಪ್ಪಾಗಿ ತಿಳ್ಕೊಳ್ಳುವಂತ ಜನ ಇರುವಾಗ ನೀವೇನಾದ್ರೂ ಹೇಳಿದ್ರೆ ಅದು ಇನ್ನೂ ತಪ್ಪಾಗಿ ತಿಳ್ಕೊಳ್ಳುವಂತ ಸಾಧ್ಯತೆ ಇರುತ್ತೆ. ನೀವು ನ್ಯೂಟ್ರಲ್ ಆಗಿರಿ, ಬೇರೆಯವ್ರ ತಂಟೆಗೆ ಹೋಗ್ಬೇಡಿ. ನೀವಾಯ್ತು, ನಿಮ್ ಕೆಲಸ ಆಯ್ತು, ಇದ್ರ ಬಗ್ಗೆ ಗಮನ ಹರಿಸಬೇಕು. ಇದು ಎರಡನೇ ಎಚ್ಚರಿಕೆ. ಇನ್ನು ಮೂರನೇ ಎಚ್ಚರಿಕೆ ಏನಂತಂದ್ರೆ, ಕೌಟುಂಬಿಕ ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಇರಬೇಕು. ಯಾವುದೇ ಒಂದು ಸಣ್ಣ ಪುಟ್ಟ ಡಿಸ್ಟರ್ಬ್ ಆಯ್ತು, ಗೊಂದಲ ಆಯ್ತು, ಸಮಸ್ಯೆ ಆಯ್ತು, ಆಗಿಂದ ಹಾಗೆ ಸರಿ ಮಾಡ್ಬೇಕು. ನಿಮ್ಮ ವಿಷಯಗಳನ್ನ, ಮನೆ ವಿಚಾರಗಳನ್ನ ಬೇರೆಯವರ ಮುಂದೆ ಹಂಚ್ಕೊಳ್ಳೋದಾಗ್ಲಿ, ಇನ್ನಿತರ ವಿಚಾರಗಳನ್ನ ಸ್ವಲ್ಪ ಎಚ್ಚರಿಕೆಯಿಂದಿರೋದು ಒಳ್ಳೇದು. ಇನ್ನು ಈ 4ನೇ ವಿಚಾರ ಏನು ಅಂತಂದ್ರೆ, ನಿಮ್ಮ ಬೆಲೆ ಬಾಳ್ತಕ್ಕಂತ ವಸ್ತುಗಳ ಬಗ್ಗೆ, ನಿಮ್ಮ ಬೆಲೆ ಬಾಳ್ತಕ್ಕಂತ ಆಭರಣ ಅಥವಾ ನೀವೇನಾದ್ರೂ ಸಹಿ ಮಾಡ್ತಾ ಇದ್ದೀರಾ ಅಥವಾ ಯಾರಿಗಾದ್ರೂ ಜಾಮೀನ್ ಆಗ್ತಾ ಇದ್ದೀರಾ, ಯಾರಿಗಾದ್ರೂ ದುಡ್ಡು ಕೊಡ್ತಾ ಇದ್ದೀರಾ, ಎಲ್ಲಿಂದಾದ್ರೂ ದುಡ್ಡು ತೆಗೆದುಕೊಂಡು ಬರ್ತಾ ಇದ್ದೀರಾ, ಇಂತಹ ವಿಚಾರಕ್ಕೆ ಸಂಬಂಧಪಟ್ಟಂತ ಎಚ್ಚರಿಕೆ ಈ ಒಂದು ವರ್ಷದಲ್ಲಿ ನೀವು ಅವಶ್ಯವಾಗಿ ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಈ 4 ಎಚ್ಚರಿಕೆಗಳನ್ನ ನೀವು ಗಮನದಲ್ಲಿ ಇಟ್ಕೊಂಡ್ರೆ ಖಂಡಿತ ಈ ವರ್ಷದಲ್ಲಿ ಅದ್ಭುತವಾದ ಫಲ ಸಿಗುತ್ತೆ ಅನ್ನುವಂಥದ್ದಂತೂ ಸ್ಪಷ್ಟ. ಆದ್ರೆ ಇನ್ನೂ ಈ ಎಲ್ಲ ಒಳ್ಳೆ ಫಲಗಳು ನಿಮ್ಗೆ ಸಿಗಬೇಕು ಅಂತಂದ್ರೆ ಪರಿಹಾರ ಬೇಕೇ ಬೇಕು. ತುಂಬಾ ಸುಲಭವಾದ ಪರಿಹಾರಗಳಿದಾವೆ, ಅದನ್ನ ತಿಳಿಸ್ಕೊಡೋಣ. ಅದನ್ನ ತಿಳಿಸ್ಕೊಡೋದಕ್ಕಿಂತ ಮುಂಚೆ ಒಂದು ನಿಮ್ಮ ಹತ್ರ ರಿಕ್ವೆಸ್ಟ್, ನಿಮ್ಮ ಅಮೂಲ್ಯ ಅಭಿಪ್ರಾಯವನ್ನ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಮತ್ತು ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಜೊತೆಗೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ಒಂದು ವಿಡಿಯೋಗಳು ಸಿಗ್ತವೆ. ನಿಮಗೆ ಇಷ್ಟವಾಗಿರತಕ್ಕಂತ ವಿಡಿಯೋವನ್ನ ನೋಡ್ಕೊಂಡು ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ. ಹಾಗಾದ್ರೆ ಈ ವರ್ಷದ ಮಕರ ರಾಶಿಯವರ ಅದ್ಭುತವಾದ ಪರಿಹಾರಗಳು ಯಾವುದು ಅಂತ ನೋಡಿದ್ರೆ ನೋಡಿ, ಪ್ರತಿ ಶನಿವಾರ ಶನೇಶ್ವರ ದೇವರಿಗೆ ಎಳ್ಳೆಣ್ಣೆ ದೀಪವನ್ನ ಹಚ್ಚಿ ಆರಾಧನೆ ಮಾಡುವಂಥದ್ದು ಎಂಥ ಅದ್ಭುತ ಫಲ ಕೊಡುತ್ತೆ ಗೊತ್ತಾ. ಇದು ಖಂಡಿತ ಇದನ್ನ ಮಾಡಿ ನೋಡಿ. ಇನ್ನು ನೀಲಿ ಬಣ್ಣದ ಅಥವಾ ಕಡು ಬಣ್ಣದ ಬಟ್ಟೆಯನ್ನ ಧರಿಸುವುದಕ್ಕಂಥದ್ದು ಅಥವಾ ಅಂತಹ ಬಟ್ಟೆಯನ್ನ ನಿಮ್ಮ ಬಳಿ ಇಟ್ಕೊಳ್ತಕ್ಕಂಥದ್ರಿಂದ ಅದೃಷ್ಟ ಹೆಚ್ಚಾಗುತ್ತೆ ಅನ್ನುವಂಥದ್ದು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಸಹಜವಾಗಿ ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ಅಥವಾ ಲೇಖನವನ್ನ ದಾನವನ್ನಾಗಿ ನೀಡ್ತಕ್ಕಂಥದ್ರಿಂದ ಗುರುವಿನ ಕೃಪೆ ನಿಮ್ಗೆ ಸಿಗುತ್ತೆ. ಗುರುವಿನ ಕೃಪೆಗೆ ನೀವು ಪಾತ್ರವಾಗ್ತೀರಿ. ಪ್ರತಿನಿತ್ಯ
ಓಂ ನಮೋ ನಾರಾಯಣಾಯ ನಮಃ. ಈ ಒಂದು ಮಂತ್ರವನ್ನ 108 ಬಾರಿ ಜಪಿಸಿದ್ರಂತೂ ಬಹಳ ಒಳ್ಳೆ ಫಲ ನಿಮ್ಗೆ ಸಿಗ್ತಾ ಇರತಕ್ಕಂಥದ್ದು. ಇದಾಗ್ಲಿಲ್ವಾ, ಈ ಕಪ್ಪು ಎಳ್ಳು ಅಥವಾ ಹೆಸರು ಬೇಳೆ ಪದಾರ್ಥಗಳನ್ನ ದಾನವನ್ನಾಗಿ ನೀಡತಕ್ಕಂಥದ್ರಿಂದ ದೋಷ ಕಡಿಮೆ ಆಗುತ್ತೆ. ಈ ಒಂದು ವರ್ಷ ನಿಮ್ಮ ಪಾಲಿಗೆ ಅದೃಷ್ಟದ ವರ್ಷ ಅಂತಂದ್ರೂ ತಪ್ಪಿಲ್ಲ. ಗುರುವಿನ ಪೂರ್ಣ ಅನುಗ್ರಹ ಹಾಗೆಯೇ ನಿಮ್ಮ ಒಂದು ಸಕಾರಾತ್ಮಕ ಚಿಂತನೆಗಳು ಕೂಡ ನಿಮ್ಮನ್ನ ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯುವಂತಹ ಸಾಧ್ಯತೆಗಳು ಇದೆ. ಸಿಕ್ಕಿರುವಂತಹ ಅವಕಾಶವನ್ನ ಸರಿಯಾಗಿ ಬಳಸ್ಕೊಳ್ಳದೆ ಇರತಕ್ಕಂಥದ್ದನ್ನ ಬಳಸ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿ, ಬಳಸ್ಕೊಳ್ಳದೆ ಇರುವಂತಹ ನಿರ್ಧಾರವನ್ನು ತೆಗೆದುಕೊಳ್ಬೇಡಿ. ಅವಕಾಶಗಳನ್ನ ಬಳಸ್ಕೊಳ್ಳಿ. ಮತ್ತೆ ಈ ವರ್ಷ ನೀವು ಏನು ಒಂದು ಪ್ರಯತ್ನ ಮಾಡಿರ್ತೀರಿ ಅದರಲ್ಲಿ ಯಶಸ್ಸು ಸಿಗುತ್ತೆ. ಮತ್ತೆ ಈ ವಿಡಿಯೋ ನೀವು ಸೇವ್ ಮಾಡಿ ಇಟ್ಕೋಬೇಕು. ಇದರಲ್ಲಿ ಏನೆಲ್ಲ ಪಾಯಿಂಟ್ಗಳಿದಾವೆ ಅದನ್ನ ಆಗ 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 ಗಮನದಲ್ಲಿ ಇಟ್ಕೊಂಡು ಈ ಒಂದು ವರ್ಷ ಕಳೆದ್ರಿ ಅಂತಂದ್ರೆ ಖಂಡಿತ ನೀವು ಮುಂದಿನ ವರ್ಷ ನಿಮ್ಮ ಜೀವನದಲ್ಲಿ ಏನ್ ಪ್ರಗತಿ ಆಗಿದೆ ಅನ್ನುವಂಥದ್ದು ಮತ್ತೊಮ್ಮೆ ವಿಡಿಯೋ ನೋಡಿದ್ಮೇಲೆ ನಿಮ್ಮ ಅಭಿಪ್ರಾಯ ಖಂಡಿತ ತಿಳಿಸಿವ್ರಂತೆ. ಖಂಡಿತ ಒಳ್ಳೇದಾಗ್ಲಿ. ಜೀವನದಲ್ಲಿ ಬಹಳ ಕಷ್ಟಗಳನ್ನ ನೋವುಗಳನ್ನ ಅನುಭವಿಸಿರ್ತಕ್ಕಂಥ ತಾವು ಏನೋ ಒಂದು ಭಾಗ್ಯ ಆಗುವಂತ ಒಂದು ಕಾಲ ಬಂದಿದೆ. ಒಳ್ಳೇದಾಗ್ಲಿ. ನಮಗೂ ಕೂಡ ತುಂಬಾ ಖುಷಿ ಆಗಿದೆ. ಒಳ್ಳೆ ಫಲ ಸಿಗಲಿ. ತಾಯಿ ಅನ್ನಪೂರ್ಣೇಶ್ವರಿ ನಿಮಗೆ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು.